ಶ್ರೀಮತೆ ರಾಮಾನುಜಾಯ ನಮಃ. ವಿಷ್ಣು ಸಹಸ್ರನಾಮದಲ್ಲಿರುವ 6ನೆಯ ತಿರುನಾಮ ಭೂತಭೃತ್. ಶ್ರೀರಂಗದಲ್ಲಿ ಒಬ್ಬ ಶ್ರೀ ವೈಷ್ಣವ ಯುವಕನಿದ್ದ. ಅವನು ದೇವಾಲಯಕ್ಕೆ ಹೋಗುತ್ತಿದ್ದುದು ಪ್ರಸಾದ ಹಂಚುವ ಸಮಯಕ್ಕೆ ಮಾತ್ರ. ನನ್ನ ಹೆಂಡತಿ ಮತ್ತು 16 ಮಕ್ಕಳಿಗೆ ಊಟ ಕೊಡಬೇಕಿದೆ ಎಂದು ಯಾವಾಗಲೂ ಹೆಚ್ಚು ಪ್ರಸಾದವನ್ನು ಬೇಡುತ್ತಿದ್ದನು. ಇದೇ ರೀತಿ ಯುವಕನು ಬಹಳ ದಿನ ನಡೆದುಕೊಂಡನು. ಇದನ್ನು ಗಮನಿಸಿದ ಅರ್ಚಕರು ಬೇಸರಪಟ್ಟು ರಾಮಾನುಜಾಚಾರ್ಯರಿಗೆ ದೂರು ನೀಡಿದರು. ಒಂದು ದಿನ ರಾಮಾನುಜಾಚಾರ್ಯರು ಅವನನ್ನು ಕರೆದು, ಏಕೆ ನೀನು ಪ್ರತಿದಿನ ಹೀಗೆ ಗಲಾಟೆ ಮಾಡುತ್ತೀಯಪ್ಪ? ಯುವಕನು, ಸ್ವಾಮಿ, ದೊಡ್ಡ ಕುಟುಂಬಕ್ಕೆ ಊಟ ಬೇಕಾಗಿದೆ ಎಂದನು. ಅದಕ್ಕೆ ಆಚಾರ್ಯರು, ಕೇವಲ ಪ್ರಸಾದ ಬೇಡುವುದು ಸರಿಯಲ್ಲ. ದೇವಾಲಯಕ್ಕೆ ಸ್ವಲ್ಪ ಬೇಗ ಬಂದು ವೇದ ಪಾರಾಯಣ ಮತ್ತು ದಿವ್ಯ ಪ್ರಬಂಧ ಪಾರಾಯಣ ಗೋಷ್ಠಿಗೆ ಸೇರಿಕೊಂಡು ಭಗವಂತನ ಕೈಂಕರ್ಯ ಮಾಡಿ ದೇವರ ಸ್ತೋತ್ರಗಳನ್ನು ಹೇಳು ಎಂದರು. ಅವನು ನಾಚಿಕೊಂಡು, ಸ್ವಾಮಿ, ನನಗೆ ಏನು ಗೊತ್ತಿಲ್ಲದ ಕಾರಣವೇ ಹೀಗೆ ಮಾಡುತ್ತಿದ್ದೇನೆ ಎಂದು ಹೇಳಿದನು. ರಾಮಾನುಜಾಚಾರ್ಯರು ಯುವಕನನ್ನು, ನಿನಗೆ ವಿಷ್ಣು ಸಹಸ್ರನಾಮವಾದರೂ ಸ್ವಲ್ಪ ಗೊತ್ತಿದೆಯೇ ಎಂದು ಕೇಳಿದರು. ಅದಕ್ಕೆ ಯುವಕ ಯೋಚಿಸಿ, ಸ್ವಲ್ಪ ಗೊತ್ತು ಸ್ವಾಮಿ ಎಂದು ಹೇಳಲು ಪ್ರಾರಂಭಿಸಿದನು. ವಿಶ್ವಂ ವಿಷ್ಣುರ್ವಷಟ್ಕಾರೋ ಭೂತ ಭವ್ಯ ಭವತ್ ಪ್ರಭು ಭೂತ ಕೃತ್ ಭೂತ ಭೂತ ನಂತರ ನನಗೆ ಗೊತ್ತಿಲ್ಲ ಸ್ವಾಮಿ ಎಂದನು. ರಾಮಾನುಜಾಚಾರ್ಯರು ನಗುತ್ತಾ, ಪರವಾಗಿಲ್ಲ, ನೀನು 6ನೆಯ ತಿರುನಾಮಕ್ಕೆ ನಿಲ್ಲಿಸಿದ್ದರಿಂದ ಪ್ರತಿದಿನ ಓಂ ಭೂತಭೃತೇ ನಮಃ ಎಂದು ಜಪಿಸಿದರೆ ಎಂದಿಗೂ ಊಟವನ್ನು ಹುಡುಕಿಕೊಂಡು ಹೋಗುವ ಅವಶ್ಯಕತೆಯೇ ಬರುವುದಿಲ್ಲ. ಊಟವೇ ನಿನ್ನನ್ನು ಹುಡುಕಿಕೊಂಡು ಬರುತ್ತದೆ ಎಂದು ಹೇಳಿ ಆಶೀರ್ವಾದಿಸಿದರು. ಮರುದಿನದಿಂದ ಯುವಕ ದೇವಸ್ಥಾನಕ್ಕೆ ಹೋಗಲೇ ಇಲ್ಲ. ಆದರೆ ಪ್ರತಿದಿನ ಪ್ರಸಾದದ ಒಂದು ಭಾಗ ಕಾಣೆಯಾಗುತ್ತಿತ್ತು. ಈ ರೀತಿ ಕೆಲವು ದಿನಗಳು ಕಳೆದವು. ಅರ್ಚಕರು ಇದನ್ನು ರಾಮಾನುಜಾಚಾರ್ಯರಿಗೆ ತಿಳಿಸಿದರು. ಆಚಾರ್ಯರು ವಿಚಾರಿಸಲು ಕಾವೇರಿ ತೀರಕ್ಕೆ ಹೋದರು. ಅಲ್ಲಿ ಯುವಕನು ಸಿಕ್ಕಿ, ಸ್ವಾಮಿ, ನೀವು ಹೇಳಿದ ಮಂತ್ರದ ಫಲದಿಂದ ಪ್ರತಿದಿನ ನಿಮ್ಮ ಶಿಷ್ಯ ನಮ್ಮ ಮನೆಗೆ ಪ್ರಸಾದ ತರುತ್ತಿದ್ದಾರೆ. ಈಗ ನಮ್ಮ ಕುಟುಂಬಕ್ಕೆ ಯಾವುದೇ ಚಿಂತೆ ಇಲ್ಲ. ಆಚಾರ್ಯರು ಆಶ್ಚರ್ಯದಿಂದ, ನಾನು ಯಾರಿಗೂ ಪ್ರಸಾದ ಕಳುಹಿಸಲು ಹೇಳಲೇ ಇಲ್ಲಪ್ಪ ಎಂದರು. ಯುವಕನು, ಸ್ವಾಮಿ, ನಿಮ್ಮ ಶಿಷ್ಯನು ತನ್ನ ಹೆಸರು ರಂಗನಾಥ ಎಂದು ಹೇಳಿದನು. ರಾಮಾನುಜಾಚಾರ್ಯರಿಗೆ ಸತ್ಯ ಸ್ಪಷ್ಟವಾಯಿತು. ರಾಮಾನುಜಾಚಾರ್ಯರು ಆ ಯುವ ಶ್ರೀ ವೈಷ್ಣವರಿಗೆ ನೀಡಿದ ಮಾತನ್ನು ಉಳಿಸಿಕೊಳ್ಳಲು ಸಾಕ್ಷಾತ್ ಶ್ರೀರಂಗನಾಥನೇ ತನ್ನ ಶಿಷ್ಯನ ರೂಪದಲ್ಲಿ ಪ್ರತಿದಿನ ಪ್ರಸಾದವನ್ನು ಯುವಕನ ಮನೆಗೆ ತಂದು ಕೊಡುತ್ತಿದ್ದನು. ಆದ್ದರಿಂದ ದೇವಸ್ಥಾನದಲ್ಲಿ ಪ್ರಸಾದ ಕಾಣೆಯಾಗುತ್ತಿತ್ತು ಮತ್ತು ಯುವಕ ದೇವಸ್ಥಾನಕ್ಕೆ ಬರದೇ ಇದ್ದರೂ ಅವನಿಗೆ ಊಟ ತಲುಪುತ್ತಿತ್ತು. ನಮ್ಮ ಪ್ರೀತಿಯ ಭಗವಂತನ ಹೊರತು ಬೇರೆ ಯಾರು ತಾನೇ ದೇವಸ್ಥಾನದಿಂದ ಪ್ರಸಾದ ಕದಿಯಲು ಸಾಧ್ಯ? ರಾಮಾನುಜಾಚಾರ್ಯರಿಗೆ ಆನಂದ ಬಾಷ್ಪ ಹರಿಯಿತು. ಭೂತಭೃತ್ ಎಂದರೆ ಎಲ್ಲಾ ಜೀವಿಗಳ ಹಸಿವು ಮತ್ತು ಅಗತ್ಯಗಳನ್ನು ಪೂರೈಸುವವನು ಎಂದು ಅರ್ಥ. ಶ್ರೀಮತೆ ರಾಮಾನುಜಾಯ ನಮಃ.